ಜೊತೆಗೆ ಸುಮಾರು 1000 ಜನ ಸೇರಿದ್ದಾರೆ. ಏನ್ ಹೇಳ್ತೀರಾ ಸರ್ ಈ ಒಂದು ಎಲ್ಲ ತುಂಬಾ ಚೆನ್ನಾಗಿದೆ. ಆಮೇಲೆ ಯುವಕರೆಲ್ಲ ಬಂದು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ವಾಲಂಟಿಯರ್ ಎಲ್ಲರೂ ಬಂದಿದ್ದಾರೆ. ಕೊನೆ ಟೈಮ್ ಇದೆಯಲ್ಲ, ಸೊ ಹಾಗಾಗಿ ಗ್ರ್ಯಾಂಡ್ಸ್ ಮಾಡ್ತಿದ್ದೀವಿ. ಆಮೇಲೆ ಅಕ್ಕನ ಸರ್ಕಲ್ ಹತ್ರ ಒಂದು ಫಂಕ್ಷನ್ ಇಟ್ಕೊಂಡಿದೀವಿ. ಅದಾದ್ಮೇಲೆ ಅಲ್ಲಿ ಫಂಕ್ಷನ್ ಅಲ್ಲಿ ಮಾತಾಡ್ತೀವಿ. ಆದಿಲ್ ಅವ್ರ ಸ್ಟ್ರೆಂತ್ ಏನ್ ಸರ್? ಯುವಕರೇ ನನ್ನ ಸ್ಟ್ರೆಂತ್, ದಾವಣಗೆರೆ ದಕ್ಷಿಣ ಜನತೆ ನನ್ನ ಸ್ಟ್ರೆಂತ್ ಇವಾಗ. ಆದಿಲ್ ಅವರಿಗೆ ಗೆಲ್ಲುವ ವಿಶ್ವಾಸ ಇದೆ? ಇಲ್ಲ, ಖಂಡಿತ 100% ನಮ್ಗೆ ವಿಶ್ವಾಸ ಇದೆ. ಸರ್ ನಿಮ್ಗೆ ಗೆಲುವಿಗೆ ಶ್ರೀರಕ್ಷೆ ಯಾವ್ದಾಗ್ಬೋದು ಸರ್? ಪ್ಲಸ್ ಪಾಯಿಂಟ್ ಅಲ್ಲ, ಯುವಕರು ನಾವು ಏನಿದೆ ಏನ್ ಇಟ್ಟಿರಲ್ಲ ಡೆವಲಪ್ಮೆಂಟಿಗೋಸ್ಕರ, ಅದೇನೇ ಒಂದು ಪ್ಲಸ್ ಪಾಯಿಂಟ್. ನೀವು ಗೆಲ್ಲೋದಕ್ಕೆ ಒಂದು ಪ್ರಣಾಳಿಕೆ ಏನ್ ಮಾಡ್ಬೇಕು? ಹೌದೌದು, ಇದೀವಿ. ನಾಳೆ ರಿಲೀಸ್ ಮಾಡ್ತೀವಿ ಅದು ಪ್ರಣಾಳಿಕೆ ಏನೇನಿದೆ ಅಂತ ಹೇಳಿ ಎಲ್ಲ ಸರ್ಕ್ಯುಲೇಟ್ ಮಾಡ್ತೀವಿ. ಸಿಎಂ ಸಹ ಬಂದಿದ್ರು. ಸಿಎಂ ಅವರು ಹೇಳ್ತಿದ್ದಾರೆ ಎಲ್ಲ ಮೈನಾರಿಟಿ ನಮ್ಮ ಪರವಾಗಿ ಇದ್ದಾರೆ ಅಂತ ಹೇಳ್ತಾರೆ. ಈಗ ಗೊತ್ತಾಗುತ್ತಾ, ರಿಸಲ್ಟೇ ತೋರಿಸ್ಬೇಕು ನಮ್ಗೆ. ನಾವಂತೂ ಹೇಳಕ್ ಆಗಲ್ಲ, ಈಗ ರಿಸಲ್ಟೇ ಗೊತ್ತಾಗೋದು. ಜನರ ಆಕ್ರೋಶ ಎಲ್ಲ ತೋರಿಸ್ತಾ ಇದಾರೆ. ಅವ್ರು ಬಂದಾಗ ಬ್ಲಾಕ್ ಫ್ಲಾಗ್ ಹಿಡಿದು ಎಲ್ಲ ಗೋ ಬ್ಯಾಕ್ ಅಂತ ಹೇಳೋದು. ಅದಕ್ಕಿಂತ ಇನ್ನು ಯಾವ್ದು ಸಪೋರ್ಟ್ ಬೇಕೋ ನನಗಂತೂ ಗೊತ್ತಾಗ್ತಿಲ್ಲ ಅವ್ರಿಗೆ. ಮೈನಾರಿಟಿ ಯಾಕಂದ್ರೆ ಸಮೀರ್ ಅಹಮದ್ ನಾವು ಬಂದಿದೀವಿ, ಈಗೆಲ್ಲ ಸರಿ ಹೋಗಿದೆ, ನಮ್ಮ ಮೈನಾರಿಟಿ ಎಲ್ಲ ಇಲ್ಲ ಸರ್, ಏನು ಬಂದಿಲ್ಲ, ಕ್ಯಾನ್ವಾಸ್ ಮಾಡಿಲ್ಲ, ಏನು ಇಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕು ಸರ್ ಅಷ್ಟೇ. ಇದರಲ್ಲೂ ಪಾರ್ಟಿಸಿಪೇಟ್ ಮಾಡಿಲ್ಲ, ಬಂದ್ರು ಊಟ ಮಾಡ್ಕೊಂಡು ಹೋದ್ರು ಅಷ್ಟೇ. ಹೌದೌದು, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸರ್, ಯಾರಿಗೂ ಇಲ್ಲ. ಅದು ರಿಸಲ್ಟ್ ಹೇಳುತ್ತೆ ಏನ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿ. ಇಲ್ಲ ನಮ್ಮ ಮತ ಬಂದವರಿಗೆ ನೀವು ಏನಕ್ಕೆ ಇಷ್ಟಪಡ್ತೀರಾ? ರಿಕ್ವೆಸ್ಟ್ ಮಾಡಿ ನಾನು ಡೆವಲಪ್ಮೆಂಟ್ ವೋಟ್ ಮಾಡಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್. ನಿಮ್ಮ ಕ್ರಮ ಸಂಖ್ಯೆ ಹೇಳ್ಬಿಟ್ಟು. ನಾನು ಕ್ರಮ ಸಂಖ್ಯೆ 14 ಡೈಮಂಡ್ ದುರ್ಗು. ನನ್ನ ಹೆಸರು ಖಾದರ್ ಆದಿಲ್ ಭಾಷಾ, ಇಂಡಿಪೆಂಡೆಂಟ್. ದಾವಣಗೆರೆ ನಾಲ್ಯಾಗ ಹೊರಡಾಡ್ತಾರೋ ಪಾಪ, ಅವರಿಗೆ ಭಯದ ವಾತಾವರಣ. 100% ಸೂಪರ್ ನಡೆಸಿರ್ತಕ್ಕಂಥ ನಮಗೂ ಬಿಜೆಪಿ ಆಟ ಬಂದು ಲೆಕ್ಕಕ್ಕಿಲ್ಲ. ನಮಗೆ ಒಳ್ಳೆ ಬಹುಮತ ಬರಬೇಕು, ಬಟ್ ಗೆಲುವು ನಿಶ್ಚಿತವಾಗ್ತದ್ದು. ಯಾಕಂದ್ರೆ ನಮ್ಗೆ ಎಲ್ಲಾ ಸಮಾಜದ ಮತ ಬರ್ತಾ ಇದೆ. ಅದ್ರಲ್ಲಿ 90,000 ವೋಟ್ ಮುಸ್ಲಿಮ್ಸ್ ವೋಟೇ ಇರೋದು. ಬಾಕಿ ದಲಿತರು, ಹಿಂದುಳಿದವರು, ರೈತರು, ಯುವಕರು, ಜನರಿಗೆ ಒಂದು ಮೂರನೇ ಶಕ್ತಿ ಕರ್ನಾಟಕದಲ್ಲಿ ಬೇಕಾಗಿದೆ. ಆ ಮೂರನೇ ಶಕ್ತಿ ಉದಯ ಕರ್ನಾಟಕದಿಂದ ಜಗದ್ಗುರು ಜಯದೇವ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಜಯ ಅಂತ ಹೇಳ್ತೀವಿ. ಆದಿಲ್ ಅವ್ರಿಗೆ ಏನಕ್ಕೆ ಓಟ್ ಹಾಕ್ಬೇಕು ಅಂತ ತಾವ್ ಹೇಳೋದು? ಯುವಕ, 32 ವರ್ಷ, ಅಡ್ವೊಕೇಟ್, ವಿದ್ಯಾವಂತ. ಇವತ್ತು ಡೆವಲಪ್ಮೆಂಟ್ಗೆ ದಾವಣಗೆರೆ 40 ವರ್ಷದಿಂದ ರಸ್ತೆ ಇಲ್ಲ, ಚಾರಿಟಿ ಇಲ್ಲ. ಇದು ಡೆವಲಪ್ಮೆಂಟ್ ಮಾಡ್ತಕ್ಕಂಥದಕ್ಕೆ ಅವ್ರಿಗೆ ನೀವು ಮತ ಕೊಡಿ ಅಂತ ಹೇಳಿ ಜನರು ಕೇಳ್ತಾ ಇದ್ದಾರೆ. सर अभी कैसा चल रहा है सर आदिल बाशा का? आदिल बाशा का बहुत अच्छा चल रहा है, बहुत अच्छा चल रहा है माशाअल्लाह। ऐसा ही रहा तो इलेक्शन A1 जीतेंगे हम, क्योंकि मसला ऐसा था कि मुसलमान को टिकट होना चाहिए था, मगर मुसलमान को टिकट दिया नहीं गया कांग्रेस से। आज हमारे उम्मीदवार जो है इंडिपेंडेंट से खड़े होकर के आज अपने सबके घरों पर जाकर के अपना वोट मांग रहे हैं, और भरपूर इस आदिल बाशा का ताउन करे और आपकी खिदमत करने का मौका इनायत फरमाए। क्योंकि हमारे आदिल बाशा एक ऐसे इंसान है, सबका हाल जानते हैं। हमारे आदिल बाशा जो है सबका हाल जानते हैं और सबकी परेशानी भी पहचानते हैं। आज उम्मीदवार बनकर के मुसलमान के कौम के वास्ते में खड़े हैं। हम उनको जरूर से जरूर जिताएंगे इंशाअल्लाह। कांग्रेस वाले कहते हैं, कांग्रेस वाले जो कहते हैं माइनॉरिटी कांग्रेस वालों को जो है हम ये कहना चाहते हैं कि हम मुसलमान इकट्ठा होकर के दिखाएंगे, क्योंकि आज हमारे कौम के आदमी को टिकट नहीं दिए उन्होंने। आज हम जरूर दिखाएंगे, क्योंकि मुसलमान एक है। कोई कहता है कि टोपी और जुब्बा पहनने से मुसलमान नहीं बनता। हम अगर उसका बाप मरा तो मेला में तो मुसलमान देगा कि वो जाकर के जलाएगा? नहीं जलाएगा। वो बोलने वाला भी मुसलमान है कि नहीं? और मैं ये कहना चाहता हूँ कि उस इंसान को, वो इंसान मेरे पास आए, आकर के मुझसे मुखातिब हो और मुझसे सवालत करे।